ಒಂದು ಫೈಟ್ ಇದು, ನ್ಯಾಷನಲ್ ಅವಾರ್ಡ್ ಪಡಿಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಅದು ನಮ್ಮ ರಿಷಬ್ ಶೆಟ್ಟಿ ಅವರಿಗೆ ಲಭ್ಯ ಆಗಿರುವಂಥದ್ದು ಬಹಳ ಖುಷಿಯ ಸಂಗತಿ. ಹಿಂದೆ ಪುನೀತ್ ರಾಜ್ಕುಮಾರ್ ಅವರು, ಅದಾದ ನಂತರ ಸಂಚಾರಿ ವಿಜಯ್, ಅದಾದ ನಂತರ ಈಗ ರಿಷಬ್ ಶೆಟ್ಟಿ ಅವರು ಪಡೆದಿರುವಂಥ ನ್ಯಾಷನಲ್ ಅವಾರ್ಡ್ ಇದೆಯಲ್ಲ, ಇದು ಇಡೀ ಕನ್ನಡಿಗರಿಗೆ ಹೆಮ್ಮೆ. ಈ ವಿಚಾರ ಅಂತ ಅಂದ್ರೆ ಕಾಂತಾರ ಸಿನಿಮಾದ ರಿಷಬ್ ಶೆಟ್ಟಿ ಹಾಗೆ ಅವರ ತಂದೆ ಭಾಸ್ಕರ್ ಶೆಟ್ಟಿ ಅವ್ರ ವಿಚಾರವಾಗಿ ನಾವಿಲ್ಲಿ ಮಾತಾಡಲೇಬೇಕು. ಯಾಕಂದ್ರೆ ಸಿನಿಮಾಗೆ ಸಂಬಂಧಪಟ್ಟಾಗೆ ಅವರ ಪಾತ್ರ ಕೂಡ ಕೆಲವೊಂದು ಸಂದರ್ಭದಲ್ಲಿ ಇದೆ ಇದಕ್ಕೆ ಸಂಬಂಧಪಟ್ಟಂಗೆ. ಯಾಕಂದ್ರೆ ಅವರು ಕೂಡ ಬಹಳ ಮಗನಿಗೆ ಗೈಡ್ ಮಾಡೋದು ಮತ್ತೊಂದು ಈ ಥರದ್ದೆಲ್ಲ ಈ ಸಿನಿಮಾಗೆ ಸಂಬಂಧಪಟ್ಟಂಗೆ ಮಾಡಿದ್ರು ಅನ್ನುವಂಥ ನಾವು ಹಿಂದೆ ಸಿನಿಮಾದ ಸಕ್ಸಸ್ ಸಂದರ್ಭದಲ್ಲಿ ನಾವು ಕೇಳ್ಪಡ್ತಾ ಇದ್ವಿ. ಸ್ವತಃ ನಮ್ಮ ಜೊತೆಗೆ ಈಗ ಭಾಸ್ಕರ್ ಶೆಟ್ಟಿ ಅವರೇ ಸಂಪರ್ಕದಲ್ಲಿದ್ದಾರೆ. ಭಾಸ್ಕರ್ ಶೆಟ್ಟಿ ಅವರೇ, ನಿಮಗೂ ವಿಚಾರ ಗೊತ್ತಾಗಿರ್ಬೋದು, ಪುತ್ರ ರಿಷಬ್ ಶೆಟ್ಟಿ ಅವರಿಗೆ ನ್ಯಾಷನಲ್ ಅವಾರ್ಡ್ ಸಿಕ್ಕಿದೆ. ಮೊದಲ ರಿಯಾಕ್ಷನ್ ನಿಮ್ದು TV9 ಜೊತೆಗೆ ಮಾತನಾಡುವಂತ ಈ ಟೈಮ್ನಲ್ಲಿ? ಕರ್ನಾಟಕದ ಜನತೆಗೆ ನನ್ನ ಧನ್ಯವಾದಗಳು. ನಾನೀಗ ಒಂದು ಬಹಳ ಮುದುಕಾಗಿದ್ದೇನೆ, 82 ವರ್ಷ ನನಗೀಗ. ಈಗ ಒಂದು ಸಂತೋಷವಾದ ವಿಷಯ ನಮಗೆ ತಿಳಿತಿದೆ, ಸೀಮಿತ ಸಂತೋಷ ಇದೆ. ಯಾಕಂದ್ರೆ ಅತಿ ಸಂತೋಷ ಮೃತ್ಯು ಸಮಾನ ಅಂತ ಹೇಳ್ತೇವೆ ನಮ್ಮಲ್ಲಿ. ನಾನೊಬ್ಬ ಅಸ್ಟ್ರಾಲಜರ್. ನನ್ನ ಪ್ರಕಾರ ಇದರಿಂದ ಹೆಚ್ಚು ಸಂತೋಷ ಪಡುವಂತದ್ದೇನಿಲ್ಲ. ಒಂದು ನೆಮ್ಮದಿ ಬಂದಿದೆ. ಮುಖ್ಯವಾಗಿ TV9 ನಮ್ಮ ಸತೀಶ ಅಂತ ಒಬ್ಬ ಹುಡುಗ ಈ TV9 ನನ್ನ ಫೌಂಡರ್ ಇದ್ದಾನೆ. ಅವನ ಕಾಲದಿಂದ ನಿಮ್ಮ ಸಂಪರ್ಕದಲ್ಲಿದ್ದೇವೆ ನಾವು. ಸತೀಶ್ ಚಪ್ಪರ್ಕಿ ಅಂತ ಅವನ ಹೆಸರು. ಅವ್ನು ನೆನ್ಸ್ಕೊಳ್ಬೇಕಾಗ್ತದೆ. ಸೊ ಅವಾಗಿಂದ ಸಂಪರ್ಕದಲ್ಲಿದ್ದೇವೆ. ಆಮೇಲೆ ನಿಮ್ಮ ಗಂಗೊಳ್ಳಿ ಇವರೆಲ್ಲ ಇದ್ರು ನಮ್ಮ ಒಟ್ಟಿಗೆ. ತುಂಬಾ ಸಂತೋಷ, ಬಹಳ ಸಂತೋಷ ಆಗಿದೆ. ಥ್ಯಾಂಕ್ಸ್. ಮತ್ತೆ ಕನ್ನಡದಲ್ಲೇ ಹೇಳ್ಬೇಕದನ್ನ. ಧನ್ಯವಾದಗಳು. ಧನ್ಯವಾದಗಳು. ತುಂಬಾ ಕೋಆಪರೇಷನ್ ಮಾಡಿದ್ದೀರಾ, ತುಂಬಾ ಸಂತೋಷ ಆಗಿದೆ. ಆಮೇಲೆ ಮಗನ, ಹೌದು, ನೀವೊಬ್ಬ ಅಸ್ಟ್ರಾಲಜರ್ ಆಗಿರುವಂತಹ ಕಾರಣಕ್ಕಾಗಿ ನಾನು ಆ ವಿಚಾರವನ್ನ ಹೇಳ್ತೀನಿ. ಅಂದ್ರೆ ಪ್ರತಿಯೊಬ್ಬರ ಭವಿಷ್ಯವನ್ನ ರೀಡ್ ಮಾಡೋದು, ಅವ್ರಿಗೆ ಸಂಬಂಧಪಟ್ಟಂಗೆ ಮುಂದೆ ಏನ್ ಸಮಸ್ಯೆಗಳು ಬರ್ಬೋದು, ಅನುಕೂಲಗಳು ಬರ್ಬೋದು, ಅದಕ್ಕೆ ತಕ್ಕಾಗ ಅವರ ಜೀವನ ಶೈಲಿ ಹೇಗಿರ್ಬೇಕು ಮತ್ತೊಂದು ನೀವು ಗೈಡ್ ಮಾಡ್ತೀರಾ ಬಹಳ ಅದ್ಭುತವಾಗಿ. ಹೌದು, ಬಟ್ ಸಣ್ಣ ಮಗುವಿನಿಂದ ತಿದ್ಕೊಂತ ಎಕ್ಸಾಕ್ಟ್ಲಿ. ಬಟ್ ಮಗನ ಈ ವಿಚಾರ ನಿಮ್ಗೆ ಯಾವಾಗ್ಲಾರು ಒಂದು ಸಿಕ್ಸ್ ಸೆನ್ಸ್ ಇತ್ತಾ ಭಾಸ್ಕರ್ ಶೆಟ್ಟಿ ಅವರೇ? ಹೇಳಿ. ಈ ನಮ್ಮ ವಿಚಾರ ಏನಿತ್ತಂದ್ರೆ ಇವನೊಂದು ಪೊಲೀಸ್ ಮಾಡ್ಬೇಕಂತ, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್, ಸರ್ಕಲ್ ಇನ್ಸ್ಪೆಕ್ಟರ್. ಇವನಿಗೆ ಮಿಲಿಟರಿಗೆ ಹೋಗ್ಬೇಕು, ಲಂಚ ಬೇಡ ಅಂತಿದ್ದ. ನಾನು ಲಂಚಕ್ಕೋಸ್ಕರ ಪೊಲೀಸ್ ಆಗ್ಬೇಕಂತ ಹೇಳಿದ್ದಲ್ಲ. ನಮ್ಗೇನಾದ್ರು ಹೆಲ್ಪ್ ಆಗ್ತದೆ, ಭೂಮಿ ಲ್ಯಾಂಡ್ ಎಲ್ಲ ಇದೆ, ಬಾರಿ ನಮ್ಗೆ ಜನಗಳಿಂದ ತೊಂದರೆ ಆಗ್ತದೆ, ಕೆಲವು ಸಲ ಹೆಲ್ಪ್ ಆಗ್ತದೆ. ಈ ಪೊಲೀಸ್ ಇನ್ಫ್ಲೂಯೆನ್ಸ್ ಇದ್ರೆ ಸ್ವಲ್ಪ ಒಳ್ಳೇದು ಅಂತ ನಮ್ಮ ಆಲೋಚನೆ. ಅವತ್ತು ಬೇಡ, ಅದು ಲಂಚ ತಗೊಳ್ಬೇಕು, ನನಗೆ ಪೊಲೀಸ್ ಬೇಕಾಗಿಲ್ಲ, ನಾ ಮಿಲಿಟರಿಗೆ ಹೋಗ್ತಾ ಅಂತ ಕೂತ್ಕೊಂಡಿದ್ದ. ಕಡೆಗೆ ಈ ಡ್ರಾಮಾ ಇಂಟ್ರೆಸ್ಟ್ ಇತ್ತು ಅವನಿಗೆ. ಕಡೆಗೆ ಅವನ ಪ್ರೊಫೆಸರ್ ಒಬ್ಬರು ನಂಗೆ ಫೋನ್ ಮಾಡಿ ಹೇಳಿದ್ರು, ಏನೋ ಊಟ ಅದರಲ್ಲೇ ಸಿಗ್ತದೆ ಅವನಿಗೆ, ನೀವು ಡಿಸ್ಟರ್ಬ್ ಮಾಡಬೇಡಿ, ನಾಟಕ ಗಿಟಕ ಅದೆಲ್ಲ ಮಾಡ್ಕೊಂತ ಹೋಗ್ಲಿ. ಸಿನಿಮಾ ಐಡಿಯಾ ಇರ್ಲಿಲ್ಲ ನಮ್ಗೆ. ಯಕ್ಷಗಾನ ಇದೆಲ್ಲ ಆಸಕ್ತಿ ಇತ್ತು ಅವನಿಗೆ. ಆಯ್ತು ಅಂತ ಬಿಟ್ಬಿಟ್ಟು ಅವನಿಗೆ ಬೇಕಾದ ಎಜುಕೇಶನ್ ಬೇಕಾದೆಲ್ಲ ಸಪೋರ್ಟ್ ಮಾಡಿದ. ನಾನು ಬೆಂಗಳೂರಿನ ನನಗೆ ಯೂಸ್ ಅರ್ನಿಂಗ್ ಇತ್ತು, ಮಾಡಿ ಇವತ್ತಿನ ಈ ಸ್ಥಿತಿಗೆ ನೋಡಿ ತುಂಬಾ ಸಂತೋಷ ಆಗ್ತದೆ. ನಮಗೆ ಜೀವನ ಸಂಧ್ಯಾ ಕಾಲ, ಜೀವನದ ಕೊನೆಯ ಕಾಲ ಅಂತ ಹೇಳ್ತೇವೆ. 82 ಆಗಿದೆ. ನಾನು ಕೇಳಿದ ಪಟ್ಟಿಗೆ 82 ವರ್ಷದವರು 100 ಜನರಲ್ಲಿ ಒಬ್ಬೊಬ್ಬರು ಬದುಕಿರ್ತಾರಂತೆ. ಈ ಬದುಕಿನಲ್ಲಿ ಸಿಕ್ಕಿದಂತ ಒಂದು ಪ್ರೌಢಮೆಯ ಒಂದು ಕೆಲಸ ಇದು. ತುಂಬಾ ಚೆನ್ನಾಗಿ ಮಾಡಿದ್ದಾನೆ, ಸಂತೋಷ ಪಡ್ತೇವೆ. ಅವನಿಗೆ, ಅವನ ಹೆಂಡತಿ ಮಕ್ಕಳಿಗೆ ಎಲ್ಲರಿಗೂ ಒಳ್ಳೇದಾಗಲಿ, ನಿಮಗೆ ಸಹಿತ. ಮಾತಾಡಿದ್ರ ಭಾಸ್ಕರ್ ಶೆಟ್ಟಿ ಅವರೇ, ಮಾತನಾಡಿದ್ರ ಈ ಅವಾರ್ಡ್ ಸಿಕ್ಕಂತ ನಂತರದಲ್ಲಿ ಪುತ್ರನ ಜೊತೆ? ಇಲ್ಲೇ ಇದ್ದ, ನನ್ನೊಟ್ಟಿಗೆ ಇದ್ದ, ಇಲ್ಲೇ ಇದ್ದ, ನನ್ನೊಟ್ಟಿಗೆ ಇದ್ದ. ಇಲ್ಲಿ ಬಂದು ನಾನು ಮಾತಾಡ್ಸ್ಲಿಕ್ಕೆ ಬಂದಿದ್ದ. ನಾವೊಂದು ₹1 ಕೋಟಿ ಖರ್ಚು ಮಾಡಿ ಇಲ್ಲಿ ಅವನ ಹೋದ ಶಾಲೆಯನ್ನ ಅಡಾಪ್ಟೇಷನ್ ಮಾಡ್ಕೊಂಡು ಇವ್ರು ವೆಹಿಕಲ್ ಹಾಕಿ ಈ ಸ್ಟೂಡೆಂಟ್ಸ್ ಇನ್ನೆಲ್ಲ ಬೇರೆ ಬೇರೆ ಕರೆಸಿ ದೊಡ್ಡ ಪ್ರಮಾಣದಲ್ಲಿ ಆ ಸ್ಕೂಲ್ ಇನ್ನು ಹೈಯರ್ ಎಲಿಮೆಂಟರಿ ಅಷ್ಟೇ, 8ನೇ ಕ್ಲಾಸ್ ಮಾತ್ರ ಇರುವುದು, ಅದನ್ನ ಮಾಡಿದ್ದೇವೆ. ನಿನ್ನೆ ಫ್ಲಾಗ್ ಹೋಸ್ಟಿಂಗ್ ಇಲ್ಲಿ ಬಂದಿದ್ದಾವ. ಗ್ರೇಟ್ ಗ್ರೇಟ್ ಗ್ರೇಟ್. ಹೌದು ಹೌದು ಹೌದು. ಅಲ್ಲ, ಪೊಲೀಸ್ ಮಾಡ್ಬೇಕು ಅಂತಿದ್ರಿ ಮಗನ, ಈಗ ಯಾವ ಪೊಲೀಸ್ ಹೇಳಿ? ಒಬ್ಬ ಮಗ ಈಗ ಮನೆಯಿಂದ ಹೊರಗೆ ಹೆಜ್ಜೆ ಇಡ್ಬೇಕಂದ್ರೆ 10 ಜನ ಪೊಲೀಸ್ ಬಂದು ನಿಲ್ತಾರೆ. ಈಗ ಅವ್ರಿಗಿರುವಂತ ಫೇಮು ಮತ್ತೊಂದು ಆ ಕಾರಣಕ್ಕಾಗಿ ಭಾಸ್ಕರ್ ಶೆಟ್ಟಿ ಅವರ ಪೊಲೀಸ್ ಅಂದ್ರೆ ದೊಡ್ಡ ಲ್ಯಾಂಡ್ ಲಾರ್ಡ್. ನಾನು ದೊಡ್ಡ ಲ್ಯಾಂಡ್ ಲಾರ್ಡ್, ಜಮೀನೆಲ್ಲ ಹೋಗಿದೆ, ಬೇರೆ ಬೇರೆ ಕೋರ್ಟ್ ಕೇಸ್ ಅದೆಲ್ಲ ಇರ್ತದೆ. ಅವಾಗ ಪೊಲೀಸ್ನವ್ರ ಇನ್ಫ್ಲುಯೆನ್ಸ್ ಇದು ಒಳ್ಳೇದಂತ ನಮ್ಮ ಸಾಮಾನ್ಯ ಚಿಂತನೆ. ಅವನ ಚಿಂತನೆ ಪೊಲೀಸ್ ಅಂದ್ರೆ ಲಂಚ ತಗೊಳ್ಬೇಕು, ಅದು ಕಚರ ಕೆಲಸ, ಅದು ಬೇಡ, ಮಿಲಿಟರಿಗೆ ಹೋಗ್ತೇವೆ ಕೂತ್ಕೊಂಡಿದ್ದ. ಯಾರಾದ್ರೂ ಮನೆಯಲ್ಲಿ ಕಲೆಗೆ ಸಂಬಂಧಪಟ್ಟಾಗಿನ ಬ್ಯಾಕ್ ಗ್ರೌಂಡ್ ಇದ್ದವರು ಅಥವಾ ಇವ್ರಿಗೆ ಕಲೆ ಮೇಲೆ ಇಂಟ್ರೆಸ್ಟ್, ಇದು ಹೇಗೆ ಭಾಸ್ಕರ್ ಶೆಟ್ಟಿ ಅವರೇ? ಅಯ್ಯೋ ಸ್ವಾಮಿ, ನಾನೇ ಕಲೆಗೆ ಇಂಟ್ರೆಸ್ಟೆಡ್ ಪರ್ಸನ್. ನಾನು ಚಿಕ್ಕ ಮಗು ಹುಡುಗ ಇರುವಾಗ ಬಾಂಬೆಗೆ ಓಡೋಗಿದ್ದೆ. ಲ್ಯಾಂಡ್ ಲಾರ್ಡ್ ಫ್ಯಾಮಿಲಿ ನಮ್ದು. ಅಲ್ಲಿ ಈ ಸಿನಿಮಾದವರೊಟ್ಟಿಗೆಲ್ಲ ಇರ್ತಿದ್ದೆ ನಾನು. ಗೊತ್ತಿರ್ಬೋದು, ಒಬ್ಬ ಫೋಟೋಗ್ರಾಫರ್ ಇದ್ದ, ಫೇಮಸ್ ಫೋಟೋಗ್ರಾಫರ್ ಇದ್ದ. ಅವನೊಟ್ಟಿಗೆ ಊಟ ಗಿಟ್ಟ ಎಲ್ಲ ತಂದು ಕೊಡ್ತಾ ಇದ್ದೆ. ಆವಾಗ ಈ ನಿಮ್ಮೆಲ್ಲ ಈ ಸಿನಿಮಾ ಮಾಡ್ಲಿಕ್ಕೆ ದೊಡ್ಡ ದೊಡ್ಡ ಲೈಟಿಂಗ್ ಎಲ್ಲ ಹಾಕ್ತಾರೆ ನೀವು. ಆವಾಗ ಒಂದು ಜರಿ ಇರ್ತದೆ, ಬಿಳಿ ಜರಿ ಇರ್ತದೆ,
ಅದನ್ನೆಲ್ಲ ಲೈಟಿಂಗ್ ಮಾಡಿ ಯೂಸ್ ಮಾಡ್ತಿದ್ರು. ಹಾ ನೀವು ಕೇಳಿರ್ಬಹುದು. ಹಾ ಒಬ್ಬ ಬಂಗಾಲಿ ಆಕ್ಟರ್ ಅಲ್ಲ ಡೈರೆಕ್ಟರ್ ಇದ್ದ, ಹಾ ಅವನೊಟ್ಟಿಗಿದ್ದೆ ನಾನು ಹಾ 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 ಬಾಂಬೆಯಲ್ಲಿ. ಹಾಗಾಗಿ ತಂದೆಯಿಂದ ಕಲೆ ಇರ್ತದೆ. ಈ ವೃಷಭ ರಾಶಿ ನಮ್ ಶಾಸ್ತ್ರದಲ್ಲಿ ವೃಷಭ ರಾಶಿ ಹಾ ಶುಕ್ರನಿಗೆ ಅಧಿಪತ್ಯ. ಶುಕ್ರ ಅಂತ ವೀನಸ್. ವೀನಸ್ ಇಸ್ ಗಾಡ್ ಆಫ್ ಆರ್ಟ್ ಅಂಡ್ ಸೆಕ್ಸ್ ಅಂತ ಹೇಳ್ತಾರೆ. ಹಾ ಈಗ ಯಾವ್ದನ್ನ ನೀವು ಸುಂದರವಾದ ನೋಡ್ತಿರೋ ಅದಕ್ಕೆ ಸೆಕ್ಸ್ ಅಂತ ಹೇಳೋದು. ಸೆಕ್ಸ್ ಅಂತಂದ್ರೆ ದೈಹಿಕವಾಗಿ ಸಂಪರ್ಕ ಮಾಡೋದು ಸೆಕ್ಸ್ ಅಂತ ಹೇಳೋದಿಲ್ಲ. ಕರೆಕ್ಟ್. ಯಾವುದು ನಿಮ್ಮ ಕಣ್ಣಿಗೆ ಅಪ್ಯಾಯಮಾನವಾಗಿ ಕಾಣುತ್ತಾ ಇದೆ, ದಟ್ ಇಸ್ ದ ಅದರ ಅರ್ಥವೇ ಸೆಕ್ಸ್ ಅಂತ. ಹಾಗೆ ಅದನ್ನು ತೋರಿಸುವಂತ ಕೆಪಾಸಿಟಿ ಇರುವಂತ ಶುಕ್ರಾಧಿಪತ್ಯ ಇರುವಂತ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅವನ ರಾಶಿ ವೃಷಭ ರಾಶಿ, ಕೃತ್ತಿಕ ನಕ್ಷತ್ರ. ಈಗ ಗಜಕೇಸರಿ ಯೋಗ, ಇದಕ್ಕಿಂತ ಮುಂದೆ ಅಲ್ಲಿ ಹೋಗ್ಲಿಕ್ಕಿಲ್ಲಲ್ಲ. ಗಜಕೇಸರಿ ಆನೆ ಮೇಲೆ ಕೂತ ಸಿಂಹದಂತೆ ಗರ್ಜನೆ ಕೊಡು, ಗಜಕೇಸರಿ ಯೋಗ. ಅದಾಗಲೇ 21ನೇ ಇಸ್ವಿಯಿಂದ ಸ್ಟಾರ್ಟ್ ಆಗಿದೆ. ಅಲ್ಲಿಂದ ಅಚೀವ್ಮೆಂಟ್ ಮಾಡಿ ತೋರಿಸಿದ್ದಾನೆ. ಅಥವಾ ಅಚೀವ್ಮೆಂಟ್ ಆಗಿದೆ. ನಿಮ್ಮಂತವರ ಹಾರೈಕೆ ಇದೆ. ತುಂಬಾ ಧನ್ಯವಾದ ನಿಮ್ಗೆ. ಪಕ್ಕಾ ಲೆಕ್ಕ ಹೇಳಿದ್ರಿ ಭಾಸ್ಕರ್ ಶೆಟ್ಟಿ ಅವರೇ. ಹೇಗೆ ಗಜಕೇಸರಿ ಯೋಗ ಶುರುವಾಯ್ತು, ಅಲ್ಲಿಗೆ ಹೇಗೆ ಅಲ್ಲ ಇವ್ರು ಹಿಂದೆ ಮಾಡಿದಂತ ಸಿನಿಮಾಗಳು ಕೂಡ ಬಹಳ ಅದ್ಭುತವಾಗಿತ್ತು. ಬಟ್ ನೀವ್ ಹೇಳ್ದಂಗೆ ಒಂದು ಹೊಸ ನೇಮು ಫೇಮ್ ತಂದ್ಕೊಟ್ಟಂತದ್ದು. ಈ ಆರ್ ಅನ್ನುವಂಥದ್ದು, ರಿಷಬ್ ಅನ್ನುವಂತ ಹೆಸರನ್ನು ಕೂಡ ನೀವೇ ಆ ನಂತರದಲ್ಲಿ ಆಯ್ಕೆ ಮಾಡಿ ಇಟ್ಟಿದ್ದು ಅನ್ನುವಂಥದ್ದು ಕೇಳ್ಪಡ್ತಾ ಇದ್ವಿ ಬೇರೆ ಬೇರೆ ಕಡೆ. ಭಾಸ್ಕರ್ ಶೆಟ್ಟಿ ಅವರೇ, ಪ್ರಸನ್ನ ಪ್ರಶಾಂತ ಇವರೆಲ್ಲ ಬಸ್ ಸ್ಟ್ಯಾಂಡಿಗೆ ಹೋಗ್ತಾರೆ, ಅಲ್ಲಿ ಬಸ್ ಮಿಸ್ ಆಗಿರ್ತದೆ. ಆದ್ರಿಂದ ಇದು ಬೇಡ ನಿನಗೆ ಹೆಸರು ಅಂತ. ಆದ್ರಿಂದ ಆರ್ ಅಂತಂದ್ರೆ ಆರ್ ಇಸ್ ದ ವೈಬ್ರೇಟಿವ್. 6 ಡಿಜಿಟ್. ಅದು ಸಂಖ್ಯಾಶಾಸ್ತ್ರದಲ್ಲಿ ಬರ್ತದೆ. ಜ್ಯೋತಿಷ್ಯ ಸಂಖ್ಯಾಶಾಸ್ತ್ರ ನಮ್ದು. ಬೇರೆ ಬೇರೆ ಸಂಖ್ಯಾಶಾಸ್ತ್ರದವರೆಲ್ಲ ನ್ಯೂಮರಾಲಜಿಸ್ಟ್ ಅಂತ ಇರ್ತಾರೆ, ಏನೇನೋ ಹೇಳ್ತಾರೆ. ಈ ಜ್ಯೋತಿಷ್ಯವನ್ನ ಒಂದು 49% ನಂಬಿ 51% ಬಿಟ್ಬಿಡಿ. ಯಾಕಂತಂದ್ರೆ ನಮ್ಮ ಮನಸ್ಸಿನ ಅನುಭವಕ್ಕೆ ಅನುಸಾರವಾಗಿ ಬೇರೆಯವರ ಮೇಲೆ ನಾವು ನಮ್ಮ ಭಾಷೆಯನ್ನ ಶಬ್ದವನ್ನ ಹೇರುತ್ತೇವೆ. ಜ್ಯೋತಿಷ್ಯದವರು ಪುರಾ ಜ್ಯೋತಿಷ್ಯ ನಂಬಿಕೊಂಡ್ರೆ ಬದುಕಲಿಕ್ಕೆ ಸಾಧ್ಯ ಆಗುದಿಲ್ಲ. ಪ್ರಾಕ್ಟಿಕಲ್ ಆಗಿರ್ಬೇಕು ಅಂತಿದ್ರೆ ಸ್ವಲ್ಪ ಬೇಕಾಗ್ತದೆ. ಯಾಕಂದ್ರೆ ಹುಣ್ಣಿಮೆ ಬರ್ತದೆ, ಅಮಾವಾಸ್ಯೆ ಬರ್ತದೆ, ಗ್ರಹಗಳು ಬರ್ತವೆ. ಅದಕ್ಕೆ ಅನುಸಾರವಾಗಿ ನೋಡಿ, ಈಗ ಸಿಂಹ ಮಾಸ ಇಂತಿಷ್ಟು ಮಳೆ ಬರಬೇಕು ಅಂತ ಉಂಟು. ಆ ಮಳೆ ಸಿಕ್ಕಾಪಟ್ಟೆ ಬಂದು ಈಗ ಕಡಿಮೆ ಆಯ್ತು. ಹಾಗೆ ಇದೆಲ್ಲವೂ ಸ್ಕ್ರಿಪ್ಟೆಡ್. ಸಾಧಾರಣ 4000 ವರ್ಷಗಳ ಮೊದಲು ಸ್ಕ್ರಿಪ್ಟೆಡ್, ನಿಯರ್ ಅಬೌಟ್ ಹೊಂದಾಣಿಕೆ ಆಗ್ತದೆ. ಪೂರ್ಣ ಪ್ರಮಾಣದಲ್ಲಿ ಅಲ್ಲದಿದ್ದರು ಡ್ರಾಮಾ ಆರ್ಟಿಸ್ಟ್ ಅಥವಾ ಡ್ರಾಮಾದ ಬಗ್ಗೆ ಆಸಕ್ತಿ ಇತ್ತು ಮಾಡ್ತಿದ್ದ, ಆಟದ ಬಗ್ಗೆ ಆಸಕ್ತಿ ಇತ್ತು ಮಾಡ್ತಿದ್ದ. ನನ್ನಿಂದ ಅದೆಲ್ಲ ಕೋಆಪರೇಷನ್ ಕೊಟ್ಟಿದ್ದೇನೆ. ಜಮೀನೆಲ್ಲ ಹೋಯ್ತು, ಅದ್ರ ಬಗ್ಗೆ ಪಶ್ಚಾತ್ತಾಪ ಇಲ್ಲ. ಅಲ್ಪ ಸ್ವಲ್ಪ ಉಳ್ಕೊಂಡಿದೆ. ಅಲ್ಪ ಸ್ವಲ್ಪ ಉಳ್ಕೊಂಡಿದ್ರೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಈಗ ಲೇಬರ್ ಸಿಗ್ತಾ ಇಲ್ಲ. ಜನಸಂಖ್ಯೆ ಜಾಸ್ತಿ ಆಗಿಯೂ ಲೇಬರ್ ಸಿಗ್ತಾ ಇಲ್ಲ. ಹೌದು 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 ಇಂಡಿಯಾದಲ್ಲಿ ಬಹಳ ಸಮಸ್ಯೆ ಬಿಡಿ. ಥ್ಯಾಂಕ್ ಯು ಭಾಸ್ಕರ್ ಶೆಟ್ಟಿ ಅವರೇ. ಥ್ಯಾಂಕ್ ಯು. TV9 ಜೊತೆ ಮಾತನಾಡಿದಕ್ಕೆ ಧನ್ಯವಾದ.